ಅಗತ್ಯ ವಸ್ತುಗಳು ಹಾಗೂ ಸೇವೆಗಳ ದರ ಏರಿಕೆಯಿಂದ ಈಗಾಗಲೇ ಕಂಗಾಲಾಗಿರುವ ಜನಸಾಮಾನ್ಯರ ಜೇಬಿಗೆ ಇವತ್ತಿನಿಂದ ಮತ್ತಷ್ಟು ಕತ್ತರಿ ಬೀಳಲಿದೆ. ರಾಜ್ಯದಲ್ಲಿ ನಂದಿನಿ ಹಾಲು, ಮೊಸರು, ವಿದ್ಯುತ್, ಟೋಲ್ ದರ ಹೆಚ್ಚಳವಾಗಲಿದ್ದು ಬಡ ಹಾಗೂ ಮಧ್ಯಮ ವರ್ಗದ ಜನರ ಮಾಸಿಕ ಖರ್ಚು ವೆಚ್ಚದಲ್ಲಿ ಏರಿಕೆಯಾಗಲಿದೆ. ಲೀಟರ್ ಹಾಲಿಗೆ 4 ರೂಪಾಯಿ ಹೆಚ್ಚಳವಾಗಿದೆ. ಜೊತೆಗೆ ತುಪ್ಪ, ಬೆಣ್ಣೆ, ಮಜ್ಜಿಗೆ, ಪನ್ನೀರ್ ಸೇರಿದಂತೆ ಹಾಲಿನ ಉತ್ಪನ್ನಗಳ ಬೆಲೆಯೂ ಹೆಚ್ಚಳವಾಗಲಿದೆ. ಇವತ್ತಿನಿಂದ ಏರ್ಪೋರ್ಟ್ ವಾಹನ ಸವಾರರಿಗೆ ಟೋಲ್ ದರ ಏರಿಕೆ ಬಿಸಿ ಎದುರಾಗಲಿದೆ. ದೇಶಾದ್ಯಂತ ಟೋಲ್ ದರ ಏರಿಕೆ ಮಾಡಲಾಗಿದ್ದು ಸಾದಹಳ್ಳಿ ಟೋಲ್ನಲ್ಲೂ ದರ ಏರಿಕೆಯಾಗಿದೆ. ಈಗಾಗಲೇ ಏರ್ಪೋರ್ಟ್ ಟೋಲ್ನಲ್ಲಿ ದುಬಾರಿ ಹಣ ಪಡೆಯಲಾಗ್ತಾ ಇದೆ. ಇದೀಗ ಟೋಲ್ ದರ ಹೆಚ್ಚಾಗಿರುವ ಕಾರಣ ಸವಾರರು ಹೈರಾಣಾಗಿದ್ದಾರೆ. ಬೆಲೆ ಏರಿಕೆ ಖಂಡಿಸಿ ಹೋರಾಟಕ್ಕೆ ಬಿಜೆಪಿ ಮುಂದಾಗಿದ್ದು ಈ ಬಗ್ಗೆ ಮಾಹಿತಿ ಕೊಟ್ಟಿರೋ ವಿಜಯೇಂದ್ರ, ಏಪ್ರಿಲ್ 7ರಿಂದ 2 ಹೋರಾಟಗಳನ್ನು ಮಾಡಲಾಗುತ್ತೆ. ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಆರಂಭವಾಗಲಿದೆ. ಸಿದ್ದರಾಮಯ್ಯ ಸಿಎಂ ಆದ ಬಳಿಕ ಎಲ್ಲಾ ವಸ್ತುಗಳ ಬೆಲೆಯೂ ಏರಿಕೆಯಾಗಿದೆ. ಇದರ ವಿರುದ್ಧ ಏಪ್ರಿಲ್ 2ರಂದು ಅಹೋರಾತ್ರಿ ಧರಣಿ ನಡೆಸಲಿದ್ದೇವೆ. ಅಹೋರಾತ್ರಿ ಧರಣಿಯಲ್ಲಿ ಎಲ್ಲ ಶಾಸಕರು, ಮುಖಂಡರು ಭಾಗಿಯಾಗಲಿದ್ದಾರೆ ಅಂತ ಹೇಳಿದರು. ಯುಗಾದಿ ಹೊಸತೊಡಕು ಹಬ್ಬದ ಹಿನ್ನೆಲೆ ಮಾಂಸ ಮಾರಾಟ ಭರ್ಜರಿಯಾಗಿ ನಡೀತಾ ಇದೆ. ಬೆಂಗಳೂರಲ್ಲಿ ಮಟನ್ ಶಾಪ್ ಮುಂದೆ ಕ್ಯೂ ಅಲ್ಲಿ ನಿಂತು ಜನ ಮಟನ್ ಖರೀದಿ ಮಾಡ್ತಿದ್ದಾರೆ. ಬ್ಯಾಟರಾಯನಪುರದಲ್ಲಿರೋ ಪಾಪಣ್ಣ ಮಟನ್ ಸ್ಟಾಲ್ ಮುಂದೆ ದೊಡ್ಡ ಕ್ಯೂ ಇದೆ. ಕೆಜಿಗೆ 900 ರೂಪಾಯಿ ಇದ್ರೂ ಕೂಡ ಜನ ಮಟನ್ ಖರೀದಿಯನ್ನ ಮಾಡ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಭಾಗದಲ್ಲೂ ಹೊಸತೊಡಕು ಹಬ್ಬದ ಆಚರಣೆ ಜೋರಾಗಿದೆ. ಗ್ರಾಮೀಣ ಸೊಗಡು ಗುಡ್ಡೆ ಮಾಂಸಕ್ಕೆ ಜನರು ಮುಗಿಬಿದ್ದಿದ್ದಾರೆ. ದೇವನಹಳ್ಳಿಯ ಎಲಿಯೂರು ಗ್ರಾಮದಲ್ಲಿ ಗುಡ್ಡೆ ಮಾಂಸ ಮಾರಾಟ ಮಾಡಲಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ವಿವಿಧ ಕಡೆಗಳಿಂದ ಬರುವಂತಹ ಜನರು ಮಾಂಸವನ್ನು ಖರೀದಿ ಮಾಡ್ತಿದ್ದಾರೆ. ರಾತ್ರಿ 12 ಗಂಟೆಯಿಂದಲೇ ಮಾಂಸ ಮಾರಾಟ ಮಾಡಲಾಗ್ತಾ ಇದೆ. ಸುಮಾರು 1,000ರಿಂದ 1,500 ಕೆಜಿ ಮಾಂಸ ಮಾರಾಟ ಮಾಡಲಾಗ್ತಾ ಇದೆ. ಪ್ರತಿ ಕೆಜಿಗೆ 750 ರೂಪಾಯಿಗಳಂತೆ ಮಾಂಸ ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ಮಂಡ್ಯದಲ್ಲಿ ಮಟನ್ ಸ್ಟಾಲ್ಗಳು ಜನರಿಂದ ತುಂಬಿ ತುಳುಕ್ತಾ ಇದ್ದು ಹೊಸತೊಡಕು ಹಿನ್ನೆಲೆ ಜನ ಭರ್ಜರಿಯಾಗಿ ಮಾಂಸ ಖರೀದಿ ಮಾಡ್ತಿದ್ದಾರೆ. ಬೆಳಗ್ಗೆಯಿಂದನೇ ಮಟನ್ ಸ್ಟಾಲ್ ಮುಂದೆ ಸಾಲುಗಟ್ಟಿ ನಿಂತ ಜನ ಮಾಂಸವನ್ನ ಖರೀದಿಸುತ್ತಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಹೊಸತೊಡಕು ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಜಿಲ್ಲೆಯ ಮಟನ್ ಸ್ಟಾಲ್ಗಳಲ್ಲಿ ಜನರು ಮುಗಿಬಿದ್ದು ಮಾಂಸ ಖರೀದಿಯನ್ನು ಮಾಡ್ತಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾಂಸ ಮಾರಾಟ ಜೋರಾಗಿದೆ. 1 ಕೆಜಿ ಮಟನ್ಗೆ 800 ರೂಪಾಯಿ ಫಿಕ್ಸ್ ಮಾಡಲಾಗಿದ್ದು ಚಿಕನ್ಗೆ 150ರಿಂದ 180 ರೂಪಾಯಿ ಇದೆ. ಕುಣಿಗಲ್, ಪಾಂಡವಪುರ, ಮಾಗಡಿ ಸಂತೆಯಿಂದ ಈ ಬಾರಿ ಕುರಿಗಳನ್ನು ಖರೀದಿಸಿ ತರಲಾಗಿದೆ ಅಂತ ಅಂಗಡಿ ಮಾಲೀಕರು ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಕಳೆದ ಬಾರಿಗಿಂತಲೂ ಈ ಬಾರಿ ಮಟನ್ ಮಾರಾಟ ಜೋರಾಗಿದೆ ಅಂತ ಅಂಗಡಿ ಮಾಲೀಕರು ಹೇಳಿದರು. ಈಗ ಜಯಂತ್ಯೋತ್ಸವಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ. ಇವತ್ತು ಲಿಂಗೈಕ್ಯ ಶಿವಕುಮಾರ ಸ್ವಾಮೀಜಿಯವರ 118ನೇ ಜನ್ಮದಿನೋತ್ಸವ ನಡೀತಾ ಇರುವ ಹಿನ್ನೆಲೆಯಲ್ಲಿ ಶಿವಕುಮಾರ ಸ್ವಾಮೀಜಿಯ ರುದ್ರಾಕ್ಷಿ ಮಂಟಪಕ್ಕೆ ಚಾಲನೆ ನೀಡಲಾಯಿತು. ಶ್ರೀಗಳ ಬೆಳ್ಳಿ ಪ್ರತಿಮೆ ಇಟ್ಟು ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಗೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ, ವಿವಿಧ ಮಠಾಧೀಶರು ಸೇರಿ ಚಾಲನೆ ಕೊಟ್ಟರು. ಶಿವಕುಮಾರ ಸ್ವಾಮೀಜಿಯ ಗದ್ದುಗೆಯ ಮುಂಭಾಗದಿಂದ ವಸ್ತು ಪ್ರದರ್ಶನ ಆವರಣದವರೆಗೂ ಮೆರವಣಿಗೆ ನಡೆಸಲಾಯಿತು. ಸಿದ್ಧಗಂಗಾ ಮಠದ ಶಿವಕುಮಾರ ಶ್ರೀಗಳ 118ನೇ ಜನ್ಮದಿನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಶ್ರೀಗಳ ಗದ್ದುಗೆಗೆ ವಿಜೇಂದ್ರ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ರು. ಆ ಬಳಿಕ ಮಾತನಾಡಿದ ವಿಜೇಂದ್ರ, ಭಕ್ತರ ಪಾಲಿಗೆ ದೇವರಾಗಿದ್ದ ಶಿವಕುಮಾರ ಸ್ವಾಮೀಜಿ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇದೆ. ನಾಡಿನಾದ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ಪೂಜ್ಯರು ಹಾಕಿಕೊಟ್ಟ ದಾರಿಯಲ್ಲಿ ಎಲ್ಲರೂ ನಡೀತಿದ್ದೇವೆ ಅಂತ ಹೇಳಿದರು. ಪ್ರಕಾಶ ಮಹಾದೇವ ಶಿವಕುಮಾರ ಸ್ವಾಮೀಜಿ ಅವರ 118ನೇ ಜನ್ಮ ಜಯಂತಿಗೆ ಪ್ರಧಾನಿ ನರೇಂದ್ರ ಮೋದಿ ಶುಭ ಕೋರಿದ್ದಾರೆ. ಕನ್ನಡದಲ್ಲಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಮೋದಿ, ಕಾರುಣ್ಯ ಮತ್ತು ದಣಿವರಿಯದ ಸೇವೆಯ ದಾರಿದೀಪವೆಂದು ಅವರನ್ನು ಸ್ಮರಿಸಲಾಗುತ್ತೆ. ನಿಸ್ವಾರ್ಥ ಸೇವೆಯು ಸಮಾಜವನ್ನು ಹೇಗೆ ಪರಿವರ್ತಿಸುತ್ತೆ ಅನ್ನೋದನ್ನು ಅವರು ತೋರಿಸಿದ್ದಾರೆ. ನಾನಾ ಕ್ಷೇತ್ರಗಳಲ್ಲಿ ಅವರ ಅಸಾಧಾರಣ ಪ್ರಯತ್ನಗಳು ಪೀಳಿಗೆಗಳಿಗೆ ಸ್ಫೂರ್ತಿ ಕೊಡ್ತಾನೇ ಇವೆ ಅಂತ ಬರೆದುಕೊಂಡಿದ್ದಾರೆ. ಇನ್ನು
ಸಿದ್ಧಗಂಗಾ ಮಠದ ಗುರುವಂದನಾ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಭಾಗಿಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ಸೋಮಣ್ಣ, ಶಿವಕುಮಾರ ಸ್ವಾಮೀಜಿಗೆ ಭಾರತ ರತ್ನ ನೀಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸ್ವಾಮೀಜಿ ದೇಶಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಸ್ವಾಮೀಜಿಗೆ ಭಾರತ ರತ್ನ ನೀಡಲು ಪ್ರಧಾನಿ ಬಳಿ ಮನವಿಯನ್ನ ಮಾಡ್ತೀನಿ. ಇನ್ನು ತುಮಕೂರು ರೈಲು ನಿಲ್ದಾಣಕ್ಕೆ ಶಿವಕುಮಾರ ಸ್ವಾಮೀಜಿ ಹೆಸರಿಡುವ ಬಗ್ಗೆ ನಾಳೆ ನಾನು ಸಿಎಂ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದರು. ರಾಜ್ಯದ ಬೆಳವಣಿಗೆಗಳು ಏನೇನಾಗಿದೆ ಅನ್ನೋದನ್ನ ನೋಡೋಣ. ಹಾವೇರಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಾಟ ಇನ್ನೂ ನಿಂತಿಲ್ಲ. ಯುಗಾದಿ ಹಬ್ಬದ ದಿನವೂ ಸಾಲ ಕಟ್ಟುವಂತೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಡ್ತಿದ್ದಾರಂತೆ. ರಾಣೆಬೆನ್ನೂರು ತಾಲೂಕಿನ ನಲವಾಗಲು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಕಾವ್ಯಾನೂರು 2 ಪ್ರತ್ಯೇಕ ಫೈನಾನ್ಸ್ ಅಲ್ಲಿ ಸಾಲವನ್ನು ಪಡ್ಕೊಂಡಿದ್ರಂತೆ. ಕಳೆದ 2 ತಿಂಗಳಿಂದ ಸಂಬಳ ಆಗದ ಕಾರಣ ಸಂಕಷ್ಟ ಅನುಭವಿಸ್ತಾ ಇದ್ದ ಕಾವ್ಯ ಸಾಲದ ಕಂತು ಕಟ್ಟೋದಕ್ಕೆ ವಿಳಂಬ ಮಾಡಿದ್ದಾರೆ. ಈ ಹಿನ್ನೆಲೆ ಮನೆಗೆ ಬಂದ ಫೈನಾನ್ಸ್ ಸಿಬ್ಬಂದಿ ಸಾಲ ಮರುಪಾವತಿ ಮಾಡುವಂತೆ ಕಿರುಕುಳವನ್ನ ಕೊಟ್ಟಿದ್ದಾರೆ. ವಸೂಲಿಗೆ ಬಂದ ಸಿಬ್ಬಂದಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಿರಾಜಪೇಟೆ ಬಳಿಯ ರೆಸಾರ್ಟ್ ಒಂದರ ಮಾಜಿ ನೌಕರ ಸೂಸೈಡ್ ಬೆದರಿಕೆ ಹಾಕಿದ್ದಾನೆ. ಖಾಸಗಿ ರೆಸಾರ್ಟ್ನಲ್ಲಿ ನೌಕರನಾಗಿದ್ದ ಪ್ರವೀಣ್ ಅರವಿಂದ್ ಎಂಬಾತ ಫೇಸ್ಬುಕ್ನಲ್ಲಿ ಲೈವ್ ವಿಡಿಯೋ ಮಾಡಿದ್ದು, ಪೊಲೀಸರು ರೆಸಾರ್ಟ್ ಮಾಲೀಕರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಹೇಳಿದ್ದಾನೆ. ನನಗೆ ತುಂಬಾ ಅನ್ಯಾಯ ಆಗಿದೆ. ಹೆಂಡತಿ ಮಕ್ಕಳನ್ನು ಬಿಟ್ಟು ನಾನು ದೂರ ಆಗ್ತಿದ್ದೇನೆ. ಇನ್ನು ನನಗಾದ ಅನ್ಯಾಯ, ಟಾರ್ಚರ್ ಸಹಿಸಲು ಸಾಧ್ಯವಿಲ್ಲ. ರೆಸಾರ್ಟ್ನಲ್ಲಿ ಭಾರಿ ಅನ್ಯಾಯ ನಡೀತಾ ಇದೆ. ಅಕ್ರಮವಾಗಿ ವಿಲ್ಲಾಗಳನ್ನು ಕಟ್ಟಲಾಗ್ತಾ ಇದೆ. ನನ್ನ ದೇಹ ತೆಗೆಯುವ ಮೊದಲು ಅವರು ಅರೆಸ್ಟ್ ಆಗಬೇಕು ಅಂತ ವಿಡಿಯೋದಲ್ಲಿ ಹೇಳಿದ್ದಾನೆ. ಸದ್ಯ ಪೊಲೀಸರು ಪ್ರವೀಣ್ಗಾಗಿ ಹುಡುಕಾಟವನ್ನು ಮಾಡ್ತಿದ್ದಾರೆ. ಇವತ್ತಿನಿಂದ 3 ದಿನಗಳ ಕಾಲ ಭದ್ರಾ ಜಲಾಶಯದಿಂದ ನೀರು ಹೊರಕ್ಕೆ ಬಿಡಲಾಗ್ತಿದೆ. 5 ಜಿಲ್ಲೆಗಳಿಗೆ ಭದ್ರಾ ಡ್ಯಾಂನಿಂದ ನೀರು ರಿಲೀಸ್ ಮಾಡಲಾಗ್ತಿದೆ. ಕುಡಿಯುವ ನೀರು ಪೂರೈಕೆಗಾಗಿ ಭದ್ರಾ ಜಲಾಶಯದಿಂದ ನೀರು ಬಿಡಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವ ಆದೇಶದ ಪ್ರಕಾರ ನೀರನ್ನು ಹೊರಬಿಡಲಾಗ್ತಿದೆ ಅಂತ ಭದ್ರಾ ಯೋಜನಾ ನೀರಾವರಿ ಸಲಹಾ ಸಮಿತಿ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ. ನದಿ ಪಾತ್ರದಲ್ಲಿರುವ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚಿಸಲಾಗಿದೆ. ಏಪ್ರಿಲ್ 7ಕ್ಕೆ ವಿಶ್ವವಿಖ್ಯಾತ ಮೇಲುಕೋಟೆ ವೈರಮುಡಿ ಬ್ರಹ್ಮೋತ್ಸವ ನೆರವೇರಲಿದೆ. ಈ ಹಿನ್ನೆಲೆ ಮೇಲುಕೋಟೆಯಲ್ಲಿ ಚಲುವನಾರಾಯಣ ಸ್ವಾಮಿಗೆ ಪ್ರಥಮ ತೆಪ್ಪೋತ್ಸವ ಅತ್ಯಂತ ಸಂಭ್ರಮದಿಂದ ನೆರವೇರಿತು. ರಾತ್ರಿ ನಡೆದಂತಹ ಈ ತೆಪ್ಪೋತ್ಸವದಲ್ಲಿ ಭವ್ಯವಾಗಿ ತೆಪ್ಪೋತ್ಸವ ಮಂಟಪವನ್ನು ಅಲಂಕರಿಸಲಾಗಿತ್ತು. ಈ ವೇಳೆ ಮಂಟಪದಲ್ಲಿ ಶ್ರೀ ಚಲುವರಾಯ ಸ್ವಾಮಿ ಹಾಗೂ ರಾಮಾನುಜರನ್ನ ಪ್ರತಿಷ್ಠಾಪಿಸಿ ತೆಪ್ಪೋತ್ಸವಕ್ಕೆ ಚಾಲನೆ ಕೊಡಲಾಯಿತು. ಬಳಿಕ ಚಲುವನಾರಾಯಣ ಸ್ವಾಮಿ ಜಲವಿಹಾರದ ವೈಭವ ಕಂಡ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಘಟಪ್ರಭಾ ನದಿ ಒಡಲು ಖಾಲಿಯಾಗಿದೆ. ಇನ್ನು ನೀರು ಖಾಲಿಯಾಗಿರುವ ಕಾರಣ ನದಿಯಿಂದ ಮೊಸಳೆಗಳು ಹೊರಬರ್ತಾ ಇದ್ದು ಹತ್ತಿರದ ಜಮೀನು ಸೇರಿಕೊಳ್ತಿವೆ. ಘಟಪ್ರಭಾ ನದಿ ಪಾತ್ರದ ಜನರಿಗೆ ಮೊಸಳೆ ಆತಂಕ ಎದುರಾಗಿದ್ದು, ಮುಧೋಳದ ಮಾಚಕನೂರು ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ ಭಾರೀ ಗಾತ್ರದ ಮೊಸಳೆ ಪತ್ತೆಯಾಗಿದೆ. ಮೊಸಳೆ ಸೆರೆ ಹಿಡಿದಿರುವ ಗ್ರಾಮಸ್ಥರು ಅರಣ್ಯ ಇಲಾಖೆಯ ಸುಪರ್ದಿಗೆ ಕೊಟ್ಟಿದ್ದಾರೆ. ರಾತ್ರಿ ಯಾರೂ ಇಲ್ಲದ ವೇಳೆ ದುಷ್ಕರ್ಮಿಗಳು ಅಡಿಕೆ ತೋಟಕ್ಕೆ ಬೆಂಕಿ ಹಚ್ಚಿ ಅಡಿಕೆ ಮರಗಳನ್ನು ಪೂರ್ತಿ ಸುಟ್ಟಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕ್ಯಾದಿಗುಂಟೆ ಗ್ರಾಮದಲ್ಲಿ ನಡೆದಿದೆ. ರೈತ ಶಿವಣ್ಣ ಅವರ ಸುಮಾರು 6ರಿಂದ 8 ವರ್ಷದ ಅಡಿಕೆ ತೋಟದಲ್ಲಿದ್ದಂತಹ 2,000ಕ್ಕೂ ಹೆಚ್ಚು ಅಡಿಕೆ ಮರ, 100 ತೆಂಗಿನ ಮರಗಳನ್ನು ಸುಟ್ಟು ಹಾಕಿದ್ದಾರೆ. ರೈತ ಶಿವಣ್ಣ ಕಂಗಾಲಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಸಾಲ ಬಾಧೆಯಿಂದ ವಿಷ ಸೇವಿಸಿ ರೈತ ಆತ್ಮಹತ್ಯೆಗೆ ಶರಣಾಗಿರೋ ಘಟನೆ ನಡೆದಿದ್ದು, ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ಹೊಸಳ್ಳಿ ತಾಂಡ್ಯದ ಮಂಜಾನಾಯ್ಕ ಅನ್ನುವರು ಮೃತಪಟ್ಟಿದ್ದಾರೆ. ಸಾಲ ಬಾಧೆಯಿಂದ ಮನನೊಂದು ಕಳೆನಾಶಕ ಸೇವನೆ ಮಾಡಿದ್ದಾರೆ. ಹುಣಸಘಟ್ಟ ಯೂನಿಯನ್ ಬ್ಯಾಂಕಲ್ಲಿ 4,70,000 ರೂಪಾಯಿ ಸಾಲವನ್ನು ಪಡೆದಿದ್ದಂತಹ ಮಂಜಾನಾಯ್ಕರಿಗೆ ಸಾಲ ಮರುಪಾವತಿ ಮಾಡುವಂತೆ ಮೇಲಿಂದ ಮೇಲೆ ಟಾರ್ಚರ್ ಕೊಡಲಾಗ್ತಿತ್ತು ಎನ್ನಲಾಗಿದೆ. ರಾಜ್ಯದಲ್ಲಿ 3 ದಿನ ಮಳೆಯಾಗುವ ಮುನ್ಸೂಚನೆ ಇದೆ. ಈ ನಡುವೆ ಬೆಳಗಾವಿಯಲ್ಲಿ ಏಕಾಏಕಿ 1 ಗಂಟೆಗೂ ಹೆಚ್ಚು ಕಾಲ ವರುಣಾರ್ಭಟ ಆಗಿದೆ. ಬಿಸಿಲಿನ ಬೇಗೆಗೆ ತತ್ತರಿಸಿದ ಬೆಳಗಾವಿ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಸುಮಾರು 1 ಗಂಟೆಯ ಕಾಲ ಧಾರಾಕಾರ ಮಳೆ ಸುರಿದಿದೆ. ಗುಡುಗು ಸಹಿತ ಬೆಳಗಾವಿಯಲ್ಲಿ ಭಾರೀ ಮಳೆಯಾಗಿದೆ. ಧಾರವಾಡದಲ್ಲೂ ಭಾರೀ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ಧಾರವಾಡ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಮಳೆ ಸುರಿದಿದೆ. ಗುಡುಗು ಸಹಿತ ಭಾರೀ ಗಾಳಿ ಜೊತೆಗೆ ಸುಮಾರು ಅರ್ಧ ಗಂಟೆಯಿಂದ ವರುಣಾರ್ಭಟ ಆಗಿದೆ. ಬಿಸಿಲಿನಿಂದ ಕೆಂಗೆಟ್ಟಂತಹ ಜನತೆಗೆ ಮಳೆರಾಯ ತಂಪೆರೆದಿದ್ದಾನೆ. ವರುಣನ ಆಗಮನದಿಂದ ರೈತರಲ್ಲಿ ಸಂತಸ ಮೂಡಿದೆ.
ಚಲಿಸ್ತಾ ಇದ್ದ ಕಾರಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಬನ್ನೇರುಘಟ್ಟ ಪಾರ್ಕ್ನತ್ತ ಸಾಗ್ತಾ ಇದ್ದ ಕಾರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮೊದಲು ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಬಳಿಕ ಇಡೀ ಕಾರಿಗೆ ಬೆಂಕಿ ವ್ಯಾಪಿಸಿದೆ. ಕೂಡಲೇ ಕಾರಲ್ಲಿದ್ದವರು ಇಳಿದು ಜೀವ ಉಳಿಸಿಕೊಂಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲೊಂದು ವಿಚಿತ್ರ ಸೈಟ್ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಶಿವಜ್ಯೋತಿ ಲೇಔಟ್ನಲ್ಲಿ ಅನುಮತಿ ಇಲ್ಲದೆ ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಹಂಚಿಕೆ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಸೈಟ್ ವಂಚನೆಯ ಆರೋಪದಡಿ ಮಾಲೀಕ ಪ್ರಸಾದ ರೆಡ್ಡಿ ಸೇರಿ 8 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಯುಗಾದಿ ಉತ್ಸವದ ಶೋಭಾಯಾತ್ರೆಯಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್. ಮಗ ವಿವೇಕ್ ಹೆಬ್ಬಾರ್ ಹಾಗೆಯೇ ಶಿವರಾಮ್ ಹೆಬ್ಬಾರ್ ಭರ್ಜರಿ ಡಾನ್ಸ್ ಮಾಡಿದ್ದು ಯಲ್ಲಾಪುರದಲ್ಲಿ ನಡೆದ ಯುಗಾದಿ ಹಬ್ಬದ ಬೃಹತ್ ಶೋಭಾಯಾತ್ರೆ ವೇಳೆ ಬೆಂಬಲಿಗರು ಅಭಿಮಾನಿಗಳೊಂದಿಗೆ ಭರ್ಜರಿ ಸ್ಟೆಪ್ ಹಾಕಿದ್ದಾರೆ. ರಾಜಕೀಯದ ಪ್ರಮುಖ ಸುದ್ದಿಗಳು. ನಾಳೆಯಿಂದ 3 ದಿನ ಸಿಎಂ ಡಿಸಿಎಂ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇನ್ನು ಸಿಎಂ ಡಿಸಿಎಂಗೆ ಹಲವು ಸಚಿವರು ಸಾಥ್ ಕೊಟ್ಟಿದ್ದಾರೆ. ಇನ್ನು ದೆಹಲಿಯಲ್ಲಿ ಮಹತ್ವದ ರಾಜಕೀಯ ವಿಚಾರಗಳ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, 3 ಡಿಸಿಎಂಗಳ ನೇಮಕ, 4 ಎಂಎಲ್ಸಿಗಳ ನಾಮನಿರ್ದೇಶನದ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಇನ್ನು ಸಂಪುಟ ಪುನರ್ರಚನೆಗೆ ಡಿಕೆಶಿ ಒತ್ತಡವನ್ನು ಹೇರಿದ್ದು 5-6 ಸಚಿವರಿಗೆ ಕೊಕ್ಕ ನೀಡಲು ಮನವಿಯನ್ನು ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಡಿಸಿಎಂ ಡಿಕೆಶಿ ನಿವಾಸ ಇವತ್ತು ಬೆಳಗ್ಗೆ ಫುಲ್ ಬ್ಯುಸಿ ಆಗಿದೆ. ಬೆಳಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಡಿಸಿಎಂ ಡಿಕೆಶಿ ಭೇಟಿಯಾಗಿದ್ರು. ಆ ಬಳಿಕ ಸಚಿವ ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಅನೇಕರು ಡಿಸಿಎಂ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಇನ್ನು ನಾಳೆ ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಕೈಗೊಂಡಿರುವ ಕಾರಣ ಇವತ್ತಿನ ಮೀಟಿಂಗ್ ಮಹತ್ವ ಪಡ್ಕೊಂಡಿದೆ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಹಾಗೂ ಎಂಎಲ್ಸಿ ರಾಜೇಂದ್ರ ಕೊಲೆ ಯತ್ನ ವಿಚಾರವಾಗಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ರಾಜೇಂದ್ರ ಕೇಸ್ ತನಿಖೆ ನಡೀತಾ ಇದೆ. ಹನಿ ಟ್ರ್ಯಾಪ್ ಕೇಸ್ ಕೂಡ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದೇನೆ. ತನಿಖೆಯ ವರದಿ ಬರುವ ತನಕ ನಾನು ಪ್ರತಿಕ್ರಿಯೆ ನೀಡಲು ಆಗಲ್ಲ ಅಂತ ಹೇಳಿದರು. ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಮಾಡ್ತಿದ್ದಾರೆ. ಕ್ಯಾಬಿನೆಟ್ ಪುನರ್ರಚನೆ ಆಗಲಿದೆಯಾ ಅನ್ನುವ ಪ್ರಶ್ನೆಗೆ ಉತ್ತರಿಸಿರೋ ಸಚಿವ ಪರಮೇಶ್ವರ್, ಏನ್ ಬದಲಾವಣೆ ಆಗುತ್ತೋ ನನಗೆ ಗೊತ್ತಿಲ್ಲ. ಎಲ್ಲ ವಿಚಾರಗಳನ್ನ ಹೈಕಮಾಂಡ್ ಮಾಡಲಿದ್ದು ದೆಹಲಿಯ ಕರ್ನಾಟಕ ಭವನದ ನೂತನ ಕಟ್ಟಡದ ಉದ್ಘಾಟನೆಗೆ ಸಿಎಂ ಹೋಗ್ತಿದ್ದಾರೆ ಅಂತ ಹೇಳಿದ್ರು. ಚಾಟಿಂಗಿಗೆ ಒಂದು ರೇಟ್, ಡೇಟಿಂಗಿಗೆ ಒಂದು ರೇಟ್. ಇಷ್ಟು ಮಾತ್ರ ಅಲ್ಲ, ಒಂದು ಮುತ್ತಿಗೆ ಮತ್ತೊಂದು ರೇಟ್. ಕಿಸ್ ವ್ಯೂಹಕ್ಕೆ ಸಿಲುಕಿದ ಉದ್ಯಮಿಯೊಬ್ಬರು ಕಂಗಾಲಾಗಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಪ್ರೀಸ್ಕೂಲ್ ನಡೆಸುತ್ತಿದ್ದ ಯುವತಿಯೊಬ್ಬಳ ಬಲೆಗೆ ಬಿದ್ದ ಉದ್ಯಮಿ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಪರಸ್ಪರ ಸಲುಗೆಯ ಬಳಿಕ ಡೇಟಿಂಗ್ ಮಾಡಿದ್ದ ಉದ್ಯಮಿಯ ವಿಡಿಯೋ ತೋರಿಸಿ ಯುವತಿ ಬ್ಲಾಕ್ ಮೇಲ್ ಮಾಡಿದ್ದಾಳೆ. ಸದ್ಯ ಉಪಟಳ ತಾಳಲಾರದೆ ಉದ್ಯಮಿ ರಾಕೇಶ್ ಸಿಸಿಬಿಗೆ ದೂರು ಕೊಟ್ಟಿದ್ರು. ದೂರಿನ ಅನ್ವಯ ಯುವತಿ ಸೇರಿ 3ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಸ್ಕಿ ಕಾಂಗ್ರೆಸ್ ಶಾಸಕರ ಕುಟುಂಬದ ಆಟೋಟೋಪ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿ ಆಗ್ಬಿಟ್ಟಿದೆ. ಮಸ್ಕಿ ಕ್ಷೇತ್ರದ ಶಾಸಕ ಬಸನಗೌಡ ತುರುವಿಹಾಳ, ಸಹೋದರ ಸಿದ್ದನಗೌಡ ತುರುವಿಹಾಳ ಹಾಗೂ ಪುತ್ರ ಸತೀಶ್ ಮೊಲಗಳನ್ನು ಭೇಟಿಯಾಡಿ ಅವುಗಳನ್ನು ಹಿಡಿದು ಮೆರವಣಿಗೆ ಮಾಡಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದ್ರೂ ಕೂಡ ಅರಣ್ಯ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಮಾರಕಾಸ್ತ್ರ ಹಿಡಿದು ಮೆರವಣಿಗೆ ಮಾಡಿದ್ರೂ ಕೂಡ ಸೈಲೆಂಟ್ ಆಗಿರೋದು ಮಾತ್ರ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಎಂಎಲ್ಸಿ ರಾಜೇಂದ್ರ ಕೊಲೆ ಸುಪಾರಿ ಪ್ರಕರಣದಲ್ಲಿ ಭಾರಿ ಬೆಳವಣಿಗೆಯಾಗಿದೆ. ಕೊಲೆ ಸ್ಕೆಚ್ ಬಿಚ್ಚಿಟ್ಟ ಪುಷ್ಪ ಅಲಿಯಸ್ ಬೇಬಿ ಪುಷ್ಪ ಹನಿ ಟ್ರ್ಯಾಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತೆ. ಈ ಹಿಂದೆ ಪುಷ್ಪಾಳದ್ದು ಎನ್ನಲಾದ 2 ಹಸಿಬಿಸಿ ದೃಶ್ಯಗಳು ವೈರಲ್ ಆಗಿತ್ತು. ಇನ್ನೊಂದು ಕಡೆ 2013 ಹಾಗೂ 2023ರಲ್ಲಿ ಪುಷ್ಪ ವಿರುದ್ಧ ಡಕಾಯಿತಿಯ ಕೇಸು ದಾಖಲಾಗಿತ್ತು ಅನ್ನೋ ಮಾಹಿತಿ ಸಿಕ್ಕಿದೆ. ಸೋಮನ ಗ್ಯಾಂಗಲ್ಲಿ ಗುರುತಿಸಿಕೊಂಡಿದ್ದ ಪುಷ್ಪ ಸೋಮನ ವಿರುದ್ಧವೇ ಮಾಹಿತಿ ಕೊಟ್ಟಿದ್ಯಾಕೆ ಅನ್ನೋದು ಈಗ ಚರ್ಚೆಗೆ ಎಡೆ ಮಾಡಿಕೊಟ್ಟಿರೋ ವಿಚಾರ. ಬೆಂಗಳೂರಿನಲ್ಲಿ ಮಹಿಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಆಡುಗೋಡಿಯ ನಂಜಪ್ಪ ಲೇಔಟ್ನಲ್ಲಿ ಘಟನೆ ಸಂಭವಿಸಿದೆ. ಹೇಮಾ ಎನ್ನುವವರ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು. ಆದರೆ ಗಂಡ ರಮೇಶ್ ಅವರೇ ಹೇಮಾಳನ್ನ ಕೊಲೆ ಮಾಡಿದ್ದಾನೆ ಅಂತ ಕುಟುಂಬಸ್ಥರು ಆರೋಪವನ್ನು ಮಾಡುತ್ತಿದ್ದಾರೆ. ಗಂಡ ರಮೇಶ್ಗೆ ಅಕ್ರಮ ಸಂಬಂಧ ಇತ್ತು, ಹೀಗಾಗಿಯೇ ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ. ಸದ್ಯ ಆಡುಗೋಡಿ ಠಾಣೆಗೆ ಹೇಮಾ ಕುಟುಂಬಸ್ಥರು ದೂರನ್ನ ಕೊಟ್ಟಿದ್ದಾರೆ. ಇನ್ನು ದೂರು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಮರಣೋತ್ತರ ವರದಿಗಾಗಿ ಕಾಯ್ತಿದ್ದಾರೆ. ಬೆಂಗಳೂರಿನ ವಿಜಯನಗರ ಆರ್ಪಿಸಿ ಲೇಔಟ್ನಲ್ಲಿ ವೃದ್ಧೆಯನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮನೆಗೆ ನುಗ್ಗಿದ ದುಷ್ಕರ್ಮಿಗಳು ವೃದ್ಧೆಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಕೊಲೆ ಬಳಿಕ ಚಿನ್ನಾಭರಣವನ್ನು ದೋಚಿ ಕಿರಾತಕರು ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ವಿಜಯನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ.
ಕುಡಿದ ಮತ್ತಿನಲ್ಲಿ ಸ್ನೇಹಿತನನ್ನೇ ಕೊಲೆ ಮಾಡಲಾಗಿದೆ. ಮೈಸೂರಿನ ಟಿ ನರಸೀಪುರದ ಬನ್ನೂರಿನಲ್ಲಿ ಘಟನೆ ಸಂಭವಿಸಿದೆ. 23 ವರ್ಷದ ವರುಣ್ ಮೃತ ದುರ್ದೈವಿ. ತಡರಾತ್ರಿ ಇಬ್ಬರು ಪಾರ್ಟಿ ಮಾಡ್ತಾ ಕುಳಿತಿದ್ರು. ಈ ಮಧ್ಯೆ ಮಾತಿಗೆ ಮಾತು ಬೆಳೆದು ಜಗಳ ನಡೆದಿದೆ. ಪಾರ್ಟಿ ಮುಗಿಸಿ ಮನೆಗೆ ಹೋಗ್ತಾ ಇದ್ದಾಗ ವರುಣ್ಗೆ ಪೋಷಕ ಹಾಗೂ ಆತನ ಸ್ನೇಹಿತರು ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ. ಸದ್ಯ 4 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಂದಿನಿ ಬ್ರ್ಯಾಂಡ್ನ ಬೆಣ್ಣೆ ತುಪ್ಪ ಕಳ್ಳರು ಹೆಚ್ಚಾಗಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನ ನಂದಿನಿ ಶಾಪ್ ಇವರ ಟಾರ್ಗೆಟ್. ನಂದಿನಿ ಹಾಲಿನ ಬೂತ್ಗೆ 3 ಬಾರಿ ನುಗ್ಗಿರುವ ಕಳ್ಳರು ತುಪ್ಪ, ಬೆಣ್ಣೆ, ಸ್ವೀಟ್ಸು ಕದ್ದು ಎಸ್ಕೇಪ್ ಆಗಿದ್ದಾರೆ. ಪೊಲೀಸರಿಗೆ ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೂ ಕೂಡ ಯೂಸ್ ಆಗಿಲ್ಲ ಅಂತ ಬೂತ್ ಓವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಈಗ ದೇಶ ವಿದೇಶಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಪಶ್ಚಿಮ ಬಂಗಾಳದ ದೋಲಾಹತ್ನಲ್ಲಿ ನಿನ್ನೆ ರಾತ್ರಿ ಸ್ಫೋಟ ಸಂಭವಿಸಿದೆ. ಪರಿಣಾಮ ಪಠಾರ್ ಪ್ರತಿಮಾ ಗ್ರಾಮದಲ್ಲಿ ಮನೆಯೊಂದರ ಮೇಲ್ಛಾವಣಿಯೇ ಹಾರಿ ಹೋಗಿದೆ. ಬ್ಲಾಸ್ಟ್ನ ತೀವ್ರತೆಗೆ ಮನೆಯಲ್ಲಿದ್ದ ವಸ್ತುಗಳು, ಗೋಡೆಗಳು ಛಿದ್ರ ಆಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ವಾಣಿಜ್ಯ ಸಿಲಿಂಡರ್ ಬೆಲೆ 41 ರೂಪಾಯಿ ಇಳಿಕೆಯಾಗಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ಫೆಬ್ರವರಿ 1ರಂದು ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು 7 ರೂಪಾಯಿಗೆ ಕಡಿಮೆ ಮಾಡಿತ್ತು. ಈಗ ಮತ್ತೆ 41 ರೂಪಾಯಿ ಕಡಿಮೆ ಮಾಡಿದೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಬೆಲೆ 1836 ರೂಪಾಯಿ ಬೆಲೆ ಇದೆ. ಗುಜರಾತ್ನ ಮೆಹಸಾನ ಬಳಿ ತರಬೇತಿ ವೇಳೆ ವಿಮಾನವೊಂದು ಅಪಘಾತಕ್ಕೀಡಾಗಿದ್ದು ತಾಂತ್ರಿಕ ದೋಷದಿಂದಾಗಿ ವಿಮಾನವು ಮೈದಾನಕ್ಕೆ ಅಪ್ಪಳಿಸಿದೆ. ಘಟನೆಯಲ್ಲಿ ಮಹಿಳಾ ಪೈಲಟ್ ಗಾಯಗೊಂಡಿದ್ದು ಗಾಯಾಳುವನ್ನು ಸ್ಥಳೀಯರು ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಚಿಲಿ ಅಧ್ಯಕ್ಷ ಗೇಬ್ರಿಯಲ್ ಬೋರಿಕ್ ಫಾಂಟ್ ಭಾರತಕ್ಕೆ ಆಗಮಿಸಿದ್ದಾರೆ. ದೆಹಲಿಗೆ ಆಗಮಿಸಿದ ಅವರನ್ನ ವಿದೇಶಾಂಗ ವ್ಯವಹಾರಗಳ ಸಚಿವ ಪವಿತ್ರಾ ಮಾರ್ಗರೀಟಾ ಸ್ವಾಗತವನ್ನ ಮಾಡಿಕೊಂಡರು. ಇಂದಿನಿಂದ ಏಪ್ರಿಲ್ 5ರವರೆಗೆ ಗೇಬ್ರಿಯಲ್ ಉನ್ನತ ಮಟ್ಟದ ನಿಯೋಗದೊಂದಿಗಿನ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಾಹ್ಯಾಕಾಶದಿಂದ ಹಿಮಾಲಯದ ನೋಟ ಅದ್ಭುತವಾಗಿದೆ. ನಾವು ಹಿಮಾಲಯದ ಮೇಲೆ ಹಾದು ಹೋದಾಗಲೆಲ್ಲ ಬುಚ್ ವಿಲ್ಮರ್ ಅವುಗಳ ಅದ್ಭುತ ಛಾಯಾಚಿತ್ರಗಳನ್ನು ತೆಗೆದಿದ್ದಾರೆ ಅಂತ ಸುನೀತಾ ವಿಲಿಯಮ್ಸ್ ಹೇಳಿಕೊಂಡಿದ್ದಾರೆ. ಭಾರತ ಒಂದು ಮಹಾನ್ ದೇಶ ಮತ್ತು ಅದ್ಭುತ ಪ್ರಜಾಪ್ರಭುತ್ವ ದೇಶವಾಗಿದ್ದು ಅದು ಬಾಹ್ಯಾಕಾಶದಲ್ಲಿ ತನ್ನ ಸ್ಥಾನವನ್ನು ಪಡೆಯೋದಕ್ಕೆ ಪ್ರಯತ್ನಿಸುತ್ತಿದೆ. ನಾನು ಶೀಘ್ರವೇ ಭಾರತಕ್ಕೆ ಭೇಟಿ ಕೊಡ್ತೇನೆ. ಅಲ್ಲಿಯ ಜನರೊಂದಿಗೆ ಸಾಧ್ಯವಾದಷ್ಟು ನನ್ನ ಅನುಭವವನ್ನು ಹಂಚಿಕೊಳ್ತೇನೆ ಅಂತ ಸುನೀತಾ ವಿಲಿಯಮ್ಸ್ ಹೇಳಿದ್ದಾರೆ. ಪೆಟ್ರೋಲ್ ಬಂಕ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿರುವ ಘಟನೆ ಗುಜರಾತ್ನ ಗಾಂಧಿಧಾಮ್ ಬೌಚೌ ಹೆದ್ದಾರಿಯಲ್ಲಿ ನಡೆದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಪೆಟ್ರೋಲ್ ಬಂಕ್ ಹೊತ್ತಿ ಉರಿದಿದೆ. ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಲು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಸರಣಿ ಭೂಕಂಪಕ್ಕೆ ಮ್ಯಾನ್ಮಾರ್ನಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ. ಈವರೆಗೆ 1700ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದ್ದು ನೇಪಿ ಟೌನ್ನಲ್ಲಿರುವ ವಿಮಾನ ನಿಲ್ದಾಣದಿಂದ ಸುಮಾರು 65 ಕಿಲೋಮೀಟರ್ ದೂರದ ಪ್ರದೇಶದಲ್ಲಿ ಅಧಿಕಾರಿಗಳು 13ಕ್ಕೂ ಹೆಚ್ಚು ಕಟ್ಟಡಗಳ ತೆರವು ಮಾಡುತ್ತಿದ್ದಾರೆ. ರಿಷಬ್ ಪಂತ್ ಸಾರಥ್ಯದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಇವತ್ತು ಪಂಜಾಬ್ ಕಿಂಗ್ಸ್ ತಂಡವನ್ನು ಎದುರಿಸಲಿದ್ದು ಈ ಋತುವಿನ ಮೊದಲ ತವರು ಪಂದ್ಯವನ್ನು ಗೆಲ್ಲುವ ಉತ್ಸಾಹದಲ್ಲಿದೆ ಲಕ್ನೋ ತಂಡ. ಲಕ್ನೋದಲ್ಲಿ ಇವತ್ತು ಮ್ಯಾಚ್ ನಡೆಯಲಿದ್ದು ಇಲ್ಲಿನ ಪಿಚ್ ಸ್ಪಿನ್ ಬೌಲರ್ಗಳಿಗೆ ಹೆಚ್ಚು ಅನುಕೂಲಕರವಾಗಲಿದ್ದು ಇಲ್ಲಿನ ಪರಿಸ್ಥಿತಿಯಲ್ಲಿ ಬ್ಯಾಟರ್ಗಳು ಹೇಗೆ ಲಾಭ ಪಡೆಯಬಲ್ಲರು ಅನ್ನುವ ಕುತೂಹಲದ ವಿಚಾರವಾಗಿದೆ. ಇನ್ನು ಎರಡೂ ತಂಡಗಳು ಒಂದೊಂದು ಪಂದ್ಯವನ್ನು ಗೆದ್ದಿದ್ದು ಇಂದಿನ ಪಂದ್ಯವನ್ನು ಗೆಲ್ಲುವ ತವಕದಲ್ಲಿವೆ. ಮೊದಲ ಏಷ್ಯನ್ ಪ್ಯಾರಾ ಸಿಟ್ಟಿಂಗ್ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕಾಂಬೋಡಿಯಾದಲ್ಲಿ ನಡೆದಂತಹ ಪ್ಯಾರಾ ಥ್ರೋಬಾಲ್ನಲ್ಲಿ ಭಾರತದ ಪುರುಷ ಮತ್ತು ಮಹಿಳಾ ತಂಡಗಳು 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮಾರ್ಚ್ 28ರಿಂದ 30ರವರೆಗೂ ನಡೆದಂತಹ ಕ್ರೀಡೆಯಲ್ಲಿ 4 ಕನ್ನಡಿಗರು ಭಾಗಿಯಾಗಿದ್ದರು.